ತನಿ ವೀಕ್ಷಕರೇ, ನಾನು ಸೈಯದ್. ಇವತ್ತು ಒಂದು ಭಾರತ ದೇಶದಲ್ಲಿ ಇಂಥದ್ದೊಂದು ಪ್ರಾಮಾಣಿಕತೆಯ ಸಂಕೇತವಾದ ಒಂದು ಹೋಟೆಲ್ ಇದೆ ಅಂದರೆ ನಿಮಗೆ ನಿಜಕ್ಕೂ ವಿಚಿತ್ರ ಅನ್ನಿಸ್ಬೋದು, ವಿಸ್ಮಯನೂ ಆಗ್ತೀರಾ, ದಿಗ್ಮೂಢರು ಆಗ್ತೀರಾ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಯಾವ ರೀತಿ ಸವಲತ್ತಿದೆ ಗೊತ್ತಾ ನಿಮಗೆ? ಅಲ್ಲಿ ನೂರಾರು ಜನ ಬರ್ತಾರೆ. ನಿಮಗೆ ಆಹಾರದ ಸಾಮಗ್ರಿಗಳನ್ನು, ಊಟ ಉಪಚಾರವನ್ನು ವಿತರಣೆ ಮಾಡಲಿಕ್ಕೆ ಮಾನಿ ಅಂದರೆ ವೇಟ್ರ್ಗಳು, ಸರ್ವೆಂಟ್ಗಳು ನಿಮಗೆ ಸಿಗ್ತಾರೆ. ನೀವು ಏನು ತಿಂತೀರಾ ತಿಂದು ಊಟ ಮಾಡಿಕೊಂಡು ಎಷ್ಟು ಬಿಲ್ ಆಗುತ್ತೆ ಬಿಲ್ ಇಡ್ತಾರೆ. ಆ ಬಿಲ್ಲನ್ನು ಸಂದಾಯ ಹೇಗೆ ಮಾಡ್ತೀರಾ? ಆಮೇಲೆ ಅಲ್ಲಿ ಹೋಗಿ ಒಂದು ಕ್ಯಾಶ್ ಕೌಂಟರ್ದಲ್ಲಿ ಒಬ್ಬನು ಕೂತವನ ಹತ್ರ ಹೋಗಿ ಕ್ಯಾಶ್ ಕೊಡ್ತೀರಾ. ಅವನು ಎಷ್ಟು ದುಡ್ಡಿದೆ ಅದನ್ನು ವಾಪಸ್ ತೊಗೊಂಡು ಅದನ್ನು ನಿಮಗೆ ವಾಪಸ್ ಕೊಡೋದಿದ್ರೆ ಅದು ಚಿಲ್ಲರೆ ಕಾಸು ವಾಪಸ್ ಇದ್ದರೆ ಕೊಡ್ತಾರೆ. ಆದರೆ ಇಲ್ಲಿವಂಥ ಒಂದು ಕೇರಳ ರಾಜ್ಯ, ಕರ್ನಾಟಕ, ಭಾರತ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮಾಡಿದಂಥ ಕೇರಳ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೋಟೆಲ್ ಇದೆ 30 ವರ್ಷಗಳಿಂದ. ಆ ಹೋಟೆಲ್ದಲ್ಲಿ ಕ್ಯಾಶ್ ತಗೊಳ್ಳೋರು ಕ್ಯಾಶಿಯರೇ ಇಲ್ಲ. ಹಣ ತೆಗೆದುಕೊಳ್ಳುವವ ಸಂಗ್ರಹ ಮಾಡಲಿಕ್ಕೆ ಯಾರನ್ನೂ ಇಟ್ಟಿಲ್ಲ. ಸೂಪರ್ವೈಸರ್ ಆಗಲಿ ಕ್ಯಾಶಿಯರ್ ಆಗಲಿ ಯಾರನ್ನೂ ಇಟ್ಟಿಲ್ಲ. ನೋಡಿ ಎಷ್ಟೊಂದು ವಿಚಿತ್ರ ವೀಕ್ಷಕರೇ. ನೀವು ಹೇಗೆ ಮಾಡಬೇಕು? ಆಮೇಲೆ ಅಲ್ಲಿ ನಾವು ಊಟ ಮಾಡಬೇಕು. ಏನು ತಿಂತೀರಾ? ಮಟನ್ ತಿಂತೀರಾ, ಚಿಕನ್ ತಿಂತೀರಾ, ಮಾಂಸ ತಿಂತೀರಾ, ಎಕ್ಕರಿ ತಿಂತೀರಾ, ಶಾಕಾಹಾರಿ ತಿಂತೀರಾ, ಏನು ತಿಂತೀರಾ ತಿನ್ನಿ. ಎಷ್ಟು ದುಡ್ಡು ಆಗುತ್ತೆ, ಎಷ್ಟು ಬಿಲ್ ಆಗುತ್ತೆ. ನಾವೇ ಹೋಗಿ ಅಲ್ಲಿ ಆ ಕ್ಯಾಶ್ ಕೌಂಟರ್ದಲ್ಲಿ ಒಂದು 2-3 ಡ್ರಾ ಇದ್ದಾವೆ. ನಮ್ಮ ಬಿಲ್ಲನ್ನು ಪ್ರಾಮಾಣಿಕತನದಿಂದ ಹೋಗಿ ನಮ್ಮ ಬಿಲ್ಲನ್ನು ಸಂದಾಯ ಅಲ್ಲಿ ಮಾಡಿ ನಾವು ಆ ಡ್ರಾದಲ್ಲಿ ಹಾಕಿ ನಾವೇ ವಾಪಸ್ ನಮಗೆ ಎಷ್ಟು ಅದರಲ್ಲಿ ಉಳಿದ ಅಮೌಂಟ್ ಎಷ್ಟಿದೆ ಅದನ್ನಷ್ಟು ತೆಗೆದುಕೊಂಡು ಬರುವಂಥ ಒಂದು ಪದ್ಧತಿ ಇದೆ. 30 ವರ್ಷಗಳಿಂದ ಸಹಿತ ಇನ್ನೂವರೆಗೆ ಅಲ್ಲಿ ಒಬ್ಬರು ವಂಚನೆ ಮಾಡಿಲ್ಲ, ಯಾರೂ ಇನ್ನೂವರೆಗೆ ಪುಕ್ಕಟ್ ಊಟ ಮಾಡಿ ಹೋಗಿಲ್ಲ. ಇಂಥದ್ದೊಂದು ನಮ್ಮಲ್ಲಿದ್ರೆ ಏನು ಮಾಡ್ತಾರೆ ಗೊತ್ತಾ? ಅಡಿಗೆಯವನು ನಾಪತ್ತೆ, ಮಾಲಕನು ದಿವಾಳಿ, ಫರ್ನಿಚರು ಸಹಿತ ಮಾರಿಕೊಳ್ಳುವಂಥ ಕೆಲವು ದುಷ್ಟ ಜನ ಇರುವಾಗೂ ಸಹಿತ ಕೇರಳದಲ್ಲಿ ಇಂಥದ್ದೊಂದು ಅಪರೂಪದ ಹೋಟೆಲ್ ಇದೆ. ಆ ಕೇರಳದಲ್ಲಿ ಅಪರೂಪಕ್ಕೆ ಹೋಟೆಲ್ಗೆ ಒಮ್ಮೆ ಭೇಟಿ ಕೊಡಿ. ಯಾವಾಗಲೂ ನೀವು ಪ್ರವಾಸೋದ್ಯಮ ಇದೆ ಕೇರಳ, ಯಾವಾಗಾದರೂ ಹೋಗ್ತಾ ಇರ್ತೀರಾ. ಆ ಕೇರಳದಲ್ಲಿ ಒಂದು ಮೀನು ಮತ್ತು ಮಾಂಸ ಶಾಕಾಹಾರಿ ಊಟದ ಒಂದು ದೊಡ್ಡ ಪ್ರಮಾಣ ಹೋಟೆಲ್ ಇದೆ. ನೂರಾರು ಜನ ಅಲ್ಲಿ ಬರ್ತಾರೆ. ಅದನ್ನು ದೃಶ್ಯ ಸಹಿತ ನಾವು ತೋರಿಸ್ತಾ ಇದ್ದೀವಿ. ಸಂಪೂರ್ಣ ವಿಡಿಯೋ ಇದೆ ನಮ್ಮ ಹತ್ರ. ಅದನ್ನು ನೋಡಿ ಯಾವ ರೀತಿ ಜನ ಬಂದು ಅಲ್ಲಿ ಯಾವ ತಮ್ಮ ಪದಾರ್ಥಗಳನ್ನ ಕುಟುಂಬ ಸಮೇತ ಬಂದು ತಿಂತಾರೆ. 100 ಆಯ್ತು, 800 ಆಯ್ತು, 300 ಆಯ್ತು, 500 ಆಯ್ತು, 1000 ರೂಪಾಯಿ ಬಿಲ್ ಸಹಿತ ಆದರೆ ಸಹಿತ ಪ್ರಾಮಾಣಿಕತನದಿಂದ ಹೋಗಿ ಹೊರಗಡೆ ಕ್ಯಾಶ್ ಕೌಂಟರ್ದಲ್ಲಿ ಹೋಗಿ 3-4 ಡ್ರಾ ಇದ್ದಾವೆ. ಆ ಡ್ರಾವನ್ನು ಜಗ್ಗಿದಾಗ ನಿಮ್ಮದು ಒಂದು 1900 ಬಿಲ್ ಆಗಿದ್ರೆ 1000 ರೂಪಾಯಿ ನೋಟು ಅಲ್ಲಿ ಇಟ್ಟು 100 ರೂಪಾಯಿ ನೀವು ಪ್ರಾಮಾಣಿಕತನೆಯಿಂದ ವಾಪಸ್ ಹೋಗಿ ತೆಗೆದುಕೊಂಡು ಹೋಗ್ಬೋದು. ವೀಕ್ಷಕರೇ, ಇದು ಯಾರೂ ಅಲ್ಲಿ ನಿಮಗೆ ನೋಡಲ್ಲ. ಏನು CC ಕ್ಯಾಮ್ರಾ ಇಲ್ಲ, ಏನೂ ಇಲ್ಲ, ಎಲ್ಲವೂ ಪಾರದರ್ಶಕ ಇದೆ. ಅಲ್ಲಿ ಒಂದೇ ಒಂದು ಯಕ್ಷ ಪ್ರಶ್ನೆ ಅಂದರೆ ನಿಮ್ಮ ಸತ್ಯ ಮತ್ತು ನಿಮ್ಮ ಪ್ರಾಮಾಣಿಕತೆಯನ್ನು ಪರೀಕ್ಷೆ ಮಾಡುವಂಥ ಹೋಟೆಲ್ ಇವತ್ತು ಭಾರತ ಅಲ್ಲ, ಇವತ್ತು ವಿಶ್ವದಲ್ಲಿ ಇದು ಒಂದೇ ಹೋಟೆಲ್ ಅಂತ ನಾವು ಹೇಳಬಯಸುತ್ತೇವೆ. ಅಂತ ಒಂದು ಅದ್ಭುತ ಸುದ್ದಿ ನಮ್ಮ ನಂಬರ್ 1 ಚಾನಲ್ ಮುಖಾಂತರ ಬಿತ್ತರಿಸ್ತಾ ಇದ್ದೀವಿ. ಇಂಥ ವ್ಯವಸ್ಥೆಗಳು, ಇಂಥ ಪ್ರಾಮಾಣಿಕತನೆಗಳು, ಇಂಥ ಒಂದು ಸತ್ಯದ ವಿಷಯಗಳು ಯಾರೂ ಪ್ರಚಾರ ಪಡಿಸೋದಿಲ್ಲ. ಕೇವಲ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ರುಬ್ಬೋದು. ಆದರೆ ನಮ್ಮ ಚಾನಲ್ ಏನು ಮಾಡುತ್ತೆ ಗೊತ್ತಾ? ಇಂಥ ಒಂದು ಸಾಮ್ರಾಜ್ಯ, ಇಂಥ ಒಂದು ಪ್ರಾಮಾಣಿಕತೆಯ ಸಂಕೇತ, ಇಂಥ ಒಂದು ಏನೇನು ಸಾಧನೆ ಮಾಡಿದ್ದಾರೆ, ಸಮಾಜದಲ್ಲಿ ಉಡುಗೊರೆ ಕೊಟ್ಟಿದ್ದಾರೆ, ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಯಾವ ರೀತಿ ಪಾರದರ್ಶಕವಾಗಿ ಸತ್ಯ ಪ್ರಾಮಾಣಿಕತೆಯ ಸಂಕೇತದೊಂದಿಗೆ ಇವತ್ತು ಇದ್ದಾರೆ ಜನ. ಅಂತ ಜನರನ್ನ ಗುರ್ತಿ ಹಿಡಿದು ಅವರನ್ನ ತಂದು ಬಯಲಿಗೆ ನಿಮಗೆಲ್ಲರಿಗೂ ಬಹಿರಂಗವಾಗಿ ನಾವು ತೋರಿಸುವುದೇ ನಮ್ಮ ನಂಬರ್ 1 ಚಾನಲ್. ವೀಕ್ಷಕರೇ, ಅದನ್ನು ಸಂಪೂರ್ಣ ವಿಡಿಯೋ ನೋಡಿ. 30 ವರ್ಷಗಳಿಂದ ಯಾವ ರೀತಿ ಪ್ರಾಮಾಣಿಕತನದಿಂದ ಆ ಕುಟುಂಬ ಎಷ್ಟು ಚೆನ್ನಾಗಿ ಆ ಹೋಟೆಲ್ ನಡೆಸ್ಕೊಂಡು ಹೋಗ್ತಾ ಇದೆ. ಅಲ್ಲಿ 1 ರೂಪಾಯಿ ಮೋಸ ಇಲ್ಲ, 1 ರೂಪಾಯಿ ಲಾಸ್ ಇಲ್ಲ, 1 ರೂಪಾಯಿ ಅವರಿಗೆ ನಷ್ಟ ಇಲ್ಲ, ಎಲ್ಲವೂ ಲಾಭದಿಂದಲೇ ಇದೆ. ಗ್ರಾಹಕರೇ ದೇವರು, ಪ್ರಾಮಾಣಿಕತೆಯ ಸತ್ಯದ ದೇವರ ದೇಗುಲ ಅಂತ ಆ ಮಾಲಕೆ ಹೇಳ್ತಾನೆ. ಅದನ್ನು ಸಂಪೂರ್ಣ ನೀವು ವಿಡಿಯೋ ನೋಡಿ. ಆ ವಿಡಿಯೋ ನೋಡಿ ಆದರೂ ಸಹಿತ ನಮ್ಮಲ್ಲಿ ಒಂದು ಪ್ರಾಮಾಣಿಕತನ ಬರುವಂತ ಒಂದು ವಿಷಯ ವೀಕ್ಷಕರೇ. ಇದು 2 ರೂಪಾಯಿ ಫಿಲ್ಟರ್ ವಾಟರ್ ತೆಗೆದುಕೊಳ್ಳ ಹೋಗಲಿಕ್ಕೆ 2 ರೂಪಾಯಿ ಕಾಸು ಹಾಕಲ್ಲದ ಜನ ಒಂದು ವೈಸರ ಹಾಕಿ, ಕೆಬ್ಬಣದ ತುಣುಕು ಹಾಕಿ ನೀರು ಪಡೆದುಕೊಂಡಂತ ಉದಾಹರಣೆಗಳು ನಮ್ಮಲ್ಲಿ ಜ್ವಲಂತ ಸಾಕ್ಷಿ ಇವೆ. ಫೋನ್ ಮೊದಲಿತ್ತು ಕಾಯಿನ್ ಬಾಕ್ಸ್ ಫೋನು, ಅದರಲ್ಲಿಯೂ ಸಹಿತ ಒಂದು ತಗಡಿನ ಬಿಲ್ಲೆ ಹಾಕಿ ಅದನ್ನು ಉಚಿತ ಫೋನ್ ಮಾಡುವಂತ ಎಲ್ಲವೂ ವಾಮ ಮಾರ್ಗ,
ಎಲ್ಲವೂ ಕಳ್ಳ ಮಾರ್ಗದ ವಿಚಾರದಲ್ಲಿ ಇರುವಾಗಲೇ ಇದೊಂದು ಕೇರಳದ ಹೋಟೆಲ್ ಒಂದು ಪ್ರೇರಣೆ. ವೀಕ್ಷಕರೇ, ಅದನ್ನು ಸಂಪೂರ್ಣ ವಿಡಿಯೋ ನೋಡಿ ಯಾವ ರೀತಿ ಆ ವಿಡಿಯೋ ಚಿತ್ರೀಕರಣ ಮಾಡಿದ್ದೀವಿ. ಅದರಲ್ಲಿ ಅವರು ಮಲಯಾಳ ಭಾಷೆ ಮಾತಾಡ್ತಾ ಇದ್ದಾರೆ, ಅದು ನಿಮಗೆ ತಿಳಿಯಲಿಕ್ಕಿಲ್ಲ. ಆದರೂ ಅದನ್ನು ವಿವರವಾದ ವರದಿಯನ್ನು ನಾವು ಕನ್ನಡದಲ್ಲಿ ಭಾಷಾಂತರ ಮಾಡಿ ಹೇಳ್ತಾ ಇದ್ದೀವಿ. ಎಷ್ಟೊಂದು ಪ್ರಾಮಾಣಿಕತನದ ತಂದೆ ಮಕ್ಕಳು ಎಲ್ಲರೂ ಅವರ ಹೆಣ್ಣು ಮಕ್ಕಳು ಒಳಗೆ ಅಡಿಗೆ ಕೋಣೆಯಲ್ಲಿರ್ತಾರೆ, ಹೊರಗೆ ಸರಬರಾಜು ಮಾಡಲಿಕ್ಕೆ ಅವರ ಕುಟುಂಬವೇ ಸದಾ ಸಿದ್ಧ ನಿಂತಿದೆ. ಇಂಥ ದೇವತಾ ಮಾನವಗಳು ಈ ಕರ್ಮಭೂಮಿಯಲ್ಲಿ ಇದ್ದಾವೆ ಅಂದರೆ ಅದಕ್ಕೆ ಇಲ್ಲಿ ಭಾರತದಲ್ಲಿ ಒಂದು ಸೌಹಾರ್ದತೆ ಮತ್ತು ಭಾವೈಕ್ಯ